ಅನ್ನುವಂತಹದ್ದನ್ನು ನಮಗೆ ಪರಿಚಯ ಮಾಡೋಕ್ಕೋಸ್ಕರ ಸಲುವಾಗಿ ಅನೇಕ ರೀತಿಯ ಬ್ರಹ್ಮನ ಲಕ್ಷಣಗಳನ್ನ ಹೇಳಿ ಹೇಗೆ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡಿಸುವಾಗ ಆ ವ್ಯಕ್ತಿ ಮಾಡುವಂತಹ ಉದ್ಯೋಗ, ವ್ಯಕ್ತಿಯ ಹಿನ್ನೆಲೆ, ಸೊ ವ್ಯಕ್ತಿಯ ಕುಶಲತೆ, ಹೇಗೆ ಅನೇಕ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡಬಹುದು. ಆ ರೀತಿಯಾಗಿ ಬ್ರಹ್ಮ ಅನ್ನುವಂತಹದ್ದನ್ನ ಅನೇಕ ಲಕ್ಷಣಗಳಿಂದ ನಮಗೆ ತೋರಿಸಿದರು. ಇಷ್ಟೆಲ್ಲ ತೋರಿಸಿದ ಮೇಲೆ ಕೂಡ ನಮ್ಮ ಮನಸ್ಸು ಧ್ಯಾನ ಕುಂತುಕೊಂಡಾಗ ಸಹಜವಾಗಿ ಯೋಚನೆಗಳು ಬಂದು ಆ ಧ್ಯಾನದ ಸ್ಥಿತಿಯನ್ನ ಧರಿಸಲಿಕ್ಕೆ ಯಾವುದು ನಿರಾಕುಲ ಸ್ಥಿತಿ ಇದೆಯೋ ಆ ನಿರಾಕುಲ ಸ್ಥಿತಿಯಲ್ಲಿ ನಿಲ್ಲಲಿಕ್ಕೆ ಮನಸ್ಸಿಗೆ ಅಸಾಧ್ಯ ಅನ್ನುವಂತಹದ್ದು ಇದು ಆಚಾರ್ಯ ಶಂಕರರಿಗೆ ಗೊತ್ತಿದೆ. ಹಾಗಾಗಿ ಇದಕ್ಕೆ ಕಾರಣ ಏನು ಎಲ್ಲರೂ ಕೇಳೋದು ಇದನ್ನ ಪ್ರಶ್ನೆ. ಎಷ್ಟು ಯೋಚನೆ ಬರಬಾರ್ದಂತ ಹೇಳ್ತೀವಿ, ಬರ್ತವೆ ಅಂತೇಳಿ ಎಲ್ಲರದು ಕಾಮನ್ ಸ್ಟೇಟ್ಮೆಂಟ್ ಇದೆ. ಅದಕ್ಕೆ ಕಾರಣ ಏನು ಮತ್ತೆ ಅದನ್ನ ಹೆಂಗ ನಿವಾರಣೆ ಮಾಡಬೇಕು ಅನ್ನುವಂತಹದ್ದನ್ನ ಈ ವಾಸನಾ ತ್ಯಾಗ ಎನ್ನುವಂತಹ ಅಧ್ಯಾಯದಲ್ಲಿ ತಿಳಿಸುತ್ತಾ ಇದರಲ್ಲಿ ಒಂದು ಕೊನೆ ಸಾಲಿನಲ್ಲಿ ಮನಯೋಹೋ ವಾಸನಾ ತಾನವಂ ಯಥ ಮುಕ್ತಿ ಪ್ರಾಹು ಪ್ರದಿಹ ಅಂತ. ಅಂದ್ರೆ ಮುಕ್ತಿ ಅಂತಂದ್ರೆ ಏನು? ಮುಕ್ತಿ ಅಂತಂದ್ರೆ ವಾಸನೆಗಳಿಂದ ಯಾರು ವಾಸನೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳದಿಲ್ವೋ, ವಾಸನೆ ಅಂದ್ರೆ ಥಾಟ್ಸ್ಗಳಲ್ಲಿ ಈಗ ಸುಮಾರು ಥಾಟ್ಸ್ ಬರ್ತವೆ. ಎಲ್ಲಾ ಥಾಟ್ಸ್ ಅಲ್ಲಿ ನಾವು ತುಂಬಾ ಇನ್ವಾಲ್ವ್ ಆಗೋದಾಗ್ಲಿ, ಡಿಸ್ಟರ್ಬ್ ಆಗೋದಾಗ್ಲಿ, ಇಲ್ಲ ಹ್ಯಾಪಿ ಆಗೋದಾಗ್ಲಿ ಏನ್ ಮಾಡೋದಿಲ್ಲ. ನಾವು ಸಮ್ ಥಾಟ್ಸ್ ಅಲ್ಲಿ ಮಾತ್ರ ನಾವು ಡಿಸ್ಟರ್ಬ್ ಆಗ್ತೀವಿ. ಆ ಥಾಟ್ಸ್ ನ ನಾವು ಹೇಗೆ ಹ್ಯಾಂಡಲ್ ಮಾಡ್ಬೇಕಂತ ಕಲಿಬೇಕಂತ. ಯಾವಾಗ ಅದನ್ನ ಹ್ಯಾಂಡಲ್ ಮಾಡಕ್ ಬರ್ತದ ಅವಾಗ ಆ ಥಾಟ್ಸ್ ಇಂದ ನಾವು ಬಿಡುಗಡೆಯನ್ನ ಪಡಿತೀವಿ ಅಂತ. ಸಾಮಾನ್ಯವಾಗಿರ್ತಕ್ಕಂತಹ ಇದು ಪ್ರಾಥಮಿಕ ಹಂತದಲ್ಲಿರ್ತಕ್ಕಂಥವ್ರಿಗೆ ಈಗ ಕುತ್ಕೊಂಡಿದ್ರೆ ಇನ್ನು ಏನು ನಿಮ್ಗೆ ಅವಗಾಹನೆ ಆಗ್ತಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಡಿಸ್ಟರ್ಬ್ ಆಗ್ತಕ್ಕಂತಹ ಥಾಟ್ಸ್ಗಳಿಂದ ಹೇಗೆ ಹೊರಗಡೆ ಬರಬೇಕು. ಅದಕ್ಕೆ ಇಲ್ಲಿ ಮುನಿಯಾಗಿರ್ತಕ್ಕಂಥವನು ನಮಗೆ ಮುಕ್ತಿ ಅನ್ನುವಂತಹ ಒಂದು ಕಲ್ಪನೆ ನಾವೇನ್ ತಿಳ್ಕೊಂಡಿದ್ದೀವಿ ಅಂದ್ರೆ, ಮುಕ್ತಿ ಅಂತಂದ್ರೆ ಈಗ ಹೆಂಗ ನಾವು ಲೌಕಿಕದಲ್ಲಿ ಏನಾದರೂ ಪ್ರಯತ್ನದಿಂದ ಪಡೆದುಕೊಳ್ತೀವಲ್ವಾ, ಆ ರೀತಿಯಾಗಿ ಮುಕ್ತಿ ಅನ್ನುವಂತಹದ್ದು ಅದು ಹೊರಗಡೆ ಇರ್ತಕ್ಕಂತಹದ್ದು. ಅದನ್ನ ನಾವು ನಮ್ಮ ಪ್ರಯತ್ನದಿಂದ ಪಡ್ಕೊಳ್ಬೇಕು ಅನ್ನುವಂತಹದ್ದು ಸಾಮಾನ್ಯ ತಿಳುವಳಿಕೆ ಎಲ್ಲರ ಹತ್ರ ಇರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮುಕ್ತಿ ಅಂತಂದ್ರೆ ಪಡ್ಕೊಳ್ತಕ್ಕಂಥದ್ದಲ್ಲ, ಅದು ನಿನ್ನಲ್ಲಿ ಆಲ್ರೆಡಿ ಇರುವಂತಹದ್ದು. ಆದ್ರೆ ಅದು ನಮ್ಮ ಕಾನ್ಸಿಯಸ್ ಮೈಂಡಿಗೆ ಅದು ಗೋಚರ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಇದು ವೆರಿ ಸಿಂಪಲ್. ಕಾನ್ಸಿಯಸ್ ಮೈಂಡಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಆಸೆಗಳಿಂದ ತುಂಬಿರುವಂತಹ ಅನೇಕ ಯೋಚನೆಗಳಿದಾವೆ. ಆ ಯೋಚನೆಗಳು ಇರೋದರಿಂದ ನಮಗೆ ಅದು ಕಾಣಿಸ್ಕೊಳ್ತಾ ಇಲ್ಲ. ಈಗ ಇನ್ನೊಂದಿಷ್ಟು ಜನಗಳು ಇರ್ತಾರೆ, ಅವರು ತುಂಬಾ ಹೇಳ್ತಿರ್ತಾರೆ, ಇಲ್ರಿ ನಮ್ಗೇನಂತ ಆಸೆ ಉಳ್ಕೊಂಡಿಲ್ಲ ಇವಾಗ ಅಂತ ಹೇಳ್ತಿರ್ತಾರ. ಕರೆಕ್ಟ್. ಲೌಕಿಕವಾಗಿ ಒಬ್ಬ ಯಂಗ್ ಇರುವಂತಹ ವ್ಯಕ್ತಿ ಅಥವಾ ಹೆಂಗಿರ್ತಕ್ಕಂತಹ ಏಜ್ ಅಲ್ಲಿ ಇರ್ತಕ್ಕಂತಹ ವ್ಯಕ್ತಿಗೆ ಮತ್ತೆ ಸ್ವಲ್ಪ ಏಜ್ ಆದ್ಮೇಲೆ ವ್ಯಕ್ತಿಗೆ ವ್ಯತ್ಯಾಸ ಇರ್ಬೋದು. ಯಾಕಂದ್ರೆ ಇವನಲ್ಲಿ ಏನು ಆಸೆ ಇದೆಯೋ ಅದನ್ನ ಪ್ರದರ್ಶನ ಮಾಡ್ತಾನ. ಅವನಲ್ಲಿ ಏನು ಆಸೆ ಇರ್ತದೋ ಆದ್ರೆ ಅವನಿಗೆ ಪ್ರದರ್ಶನ ಮಾಡಷ್ಟು ಅವಕಾಶಗಳು ಇಲ್ಲದೆ ಇರೋದ್ರಿಂದ ಅವನಿಗೆ ಆಸೆಗಳು ಇಲ್ಲ ಅಂತ ಹೇಳ್ಬೋದು. ಬಟ್ ಆದ್ರೆ
ಆಶಯಗಳ ಉತ್ಪತ್ತಿ ಒಂದು ಏನು ಆಗರ ಒಂದು ಸ್ಥಾನ ಇದೆಯಲ್ವಾ, ಅದು ಎಲ್ಲರಲ್ಲೂ ಕೂಡ ಬೀಜ ರೂಪದಲ್ಲಿ ಇರುತ್ತೆ. ಕಾರ್ಯರೂಪದಲ್ಲಿ ಬಂದಾಗ ಮಾತ್ರ ಕಾಣುತ್ತದೆ. ಆದ್ರೆ ಕಾರ್ಯದಲ್ಲಿ ಕಾಣದೇ ಇದ್ರೂ ಬೀಜದಲ್ಲಿ ಇರ್ತದೆ. ಅದು ಹೆಂಗ ಭೂಮಿಯಲ್ಲಿ ಬೀಜ ಹಾಕಿರ್ತೀವಿ, ಹೆಂಗ ಮಳೆ ಬಂದ್ಮೇಲೆ ಅದು ಮೊಳಕೆ ಹೊಡಿಬೋದು, ಆ ರೀತಿಯಾಗಿ ನಮ್ಮ ಒಳಗಡೆಗೆ ಆಸೆ ಅನ್ನುವಂತಹ ಬೀಜ ಇದೆ. ಯಾವಾಗ ಅವಕಾಶ ಸಿಗುತ್ತೆ, ಅನುಕೂಲವಾಗಿರ್ತಕ್ಕಂತಹ ವಾತಾವರಣ ಯಾವಾಗ ಸಿಗುತ್ತೆ, ಅದು ಅವಾಗ ಏನಾಗುತ್ತೆ, ಪ್ರದರ್ಶನ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಆ ಮುನಿಯಾಗಿರ್ತಕ್ಕಂಥವನು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಏನಂತಂದ್ರೆ, ಆ ಬೀಜವನ್ನ ದಗ್ಧ ಮಾಡಬೇಕು. ಯಾರು ಆ ಬೀಜವನ್ನ ದಗ್ಧ ಮಾಡ್ತಾರೆ, ದಾನೇಶ್ವರಿ ದಗ್ಧ ಅಂದ್ರೆ ಅರ್ಥ ಐತೆ? ದಾನೇಶ್ವರಿ ಇದಾರೆ ಇಲ್ವಾ? ಇಲ್ಲ ಸರ್, ಅವರು ಕಾಣಿಸ್ತಾ ಇಲ್ವಾ? ಸೊ ಆ ಬೀಜವನ್ನ ದಗ್ಧ ಮಾಡಬೇಕು ಅಂತ ಯಾರು ಆ ಬೀಜವನ್ನ ದಗ್ಧ ಮಾಡ್ತಾರೆ, ಸೊ ಅವಾಗ ಆ ಸ್ಥಿತಿಯನ್ನ ಮುಕ್ತಿ ಅಂತ ಹೇಳ್ತಾರೆ. ಜ್ಞಾತೆ ವಸ್ತುನಿ ಅಪಿ ಅಂದ್ರೆ, ನಾನು ಹಿಂದಿನ ಶ್ಲೋಕದ ಒಂದು ಕಂಟೆಂಟ್ ಇಟ್ಟುಕೊಂಡು ಮಾತಾಡ್ತಿದ್ದಾರೆ. ನಾನು ಆತ್ಮ ಸ್ವರೂಪ ಎನ್ನುವಂತಹದ್ದು ಗೊತ್ತಾದ್ಮೇಲೆ ಕೂಡ ಬಲವತಿ ವಾಸನ ಅನಾದಿಹಿ ಏಷಾ ಅಂದ್ರೆ, ಈ ವಾಸನೆ ಅನ್ನುವಂತಹದ್ದು ಬೀಜ ರೂಪದಲ್ಲಿರ್ತಕ್ಕಂತಹ ಈ ಡಿಸೈರ್ಸು ಅದು ಅತ್ಯಂತ ಬಲವಂತವಾಗಿದೆ, ಅಂದ್ರೆ ಸ್ಟ್ರಾಂಗ್ ಇದೆ. ಅದು ಆ ಸ್ಟ್ರಾಂಗ್ ಇರ್ತಕ್ಕಂತಹದ್ದು ಅಹಂ ಕರ್ತ ಅಹಂ ಭೋಕ್ತ ಅಹಂ ಇತಿ ದೃಢ ಯಹ ಅಸ್ಯಂ, ಅದು ಅತ್ಯಂತ ಕರ್ತ ಭೋಕ್ತನ ರೂಪದಲ್ಲಿ ನಾನು 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 ನಾನಂದ್ರೆ ಏನ್ ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಆ ನಾನು ಇದೆಯಲ್ವಾ, ಅದು ಅದೇ ಮನುಷ್ಯನಿಗೆ ಸಂಸಾರಕ್ಕೆ ಅಂದ್ರೆ ಈ ಜೀವನಕ್ಕೆ ಕಾರಣವಾಗಿದೆ. ಆದರೆ ಒಬ್ಬ ವ್ಯಕ್ತಿ ಪ್ರತ್ಯಕ್ ದೃಷ್ಟಿಯ ಆತ್ಮನಿ ನಿವಸತ ಅಂದ್ರೆ, ಈ ಆತ್ಮ ಅನ್ನುವಂತಹದ್ದು ಎಲ್ಲರ ಒಳಗಡೆಗೆ ಇದೆ. ಆದ್ರೆ ಪ್ರಯತ್ನವಾದಿಯಾಗಿರ್ತಕ್ಕಂಥವನು ಏನ್ ಮಾಡ್ಬೇಕು ಅಂತಂದ್ರೆ, ಆ ವಾಸನೆಯನ್ನ ತೆಗಿಬೇಕು. ಆ ವಾಸನೆಯನ್ನ ತೆಗೆದಾಗ ಅದನ್ನ ಮುಕ್ತಿ ಅಂತ ಕರೆದಿದ್ದಾರೆ. ಸೊ ಇದು ಶಾಸ್ತ್ರದ ಸ್ಟೇಟ್ಮೆಂಟ್ ಅಲ್ಲ, ಒಬ್ಬ ಮುನಿ ಸಾಧಿಸಿರುವಂತಹ ಅವನ ಅನುಭವವನ್ನು ತಗೊಂಡು ಇಲ್ಲಿ ಆಚಾರ್ಯ ಶಂಕರರು ನಮಗೆ ಈ ಶ್ಲೋಕದಲ್ಲಿ ವಿವರಣೆಯನ್ನ ಕೊಟ್ರು. ಈಗ ಫರ್ದರ್ ಆಗಿ ಈ ಕರ್ತ ಭೋಕ್ತ ಅಂತ ಏನ್ ಹೇಳ್ತೀವಿ, ಕರ್ತ ಭೋಕ್ತ ಅಂದ್ರ ನಾನು 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 ಅಂತ ಹೇಳಿಕೊಡ್ತೀನಲ್ಲ, ಈ ನಾನು ಎನ್ನುವಂತಹದ್ದು ಎಷ್ಟು ದೂರ ಇದರದ ರೆಂಬೆ ಕೊಂಬೆಗಳು ಚಾಚಿದ್ದಾವೆ ಅಂತ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ. ಅಹಂ ಮಮೇತಿ ಯೋ ಭಾವೋ ದೇಹಾಕ್ಷಾದಾವನಾತ್ಮನಿ ಅಧ್ಯಾಸೋಯಂ ನಿರಸ್ತವ್ಯೋ ವಿದುಷಾ ಸ್ವಾತ್ಮನಿಷ್ಠಯ. ವಿದುಷ ಅಂತಂದ್ರೆ ಜಾಣನಾಗಿರ್ತಕ್ಕಂಥವನು, ಬುದ್ಧಿವಂತನಾಗಿರ್ತಕ್ಕಂಥವನು. ಏನ್ ಮಾಡ್ಬೇಕು ಅಂತಂದ್ರೆ, ಈ ಮಿಕ್ಸ್ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ಅಧ್ಯಾಸ ಅಂತ ಕರೆದಿದ್ದಾರೆ. ಏನ್ ಮಿಕ್ಸ್ ಆಗ್ಯದ ಅಂತಂದ್ರೆ, ಇದಕ್ಕೊಂದು ಎಕ್ಸಾಂಪಲ್, ನಾಲ್ಕು ಜನ ಒಬ್ಬ ಈ ಬೋನ್ ಸ್ಪೆಷಲಿಸ್ಟ್ಗಳು 4 ಜನ ಡಾಕ್ಟರ್ಸ್ ಕಾಫಿ ಕುಡಿಕೆ ಕುತ್ಕೊಂಡಿದ್ದರಂತೆ. ಇದೆಲ್ಲ ಕತೆ ಕೇಳಿರ್ತೀರಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ಅನಿಸ್ತೀನಿ. ದೂರದಲ್ಲಿ ಒಬ್ಬ ವ್ಯಕ್ತಿ, ಅವನಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ನಿಂದ ಅವನು ಸ್ವಲ್ಪ ಕುಂಠಿತ ಬರ್ತಾ ಇದ್ದ. ಅವನು ಸರಿಯಾಗಿ ನಡೆಯಕ್ಕೆ ಬರ್ತಾ ಇದ್ದಿಲ್ಲ.
ಒಂದು ಕಾಲನ್ನು ಸ್ವಲ್ಪ ಎಳೆದಾಗ್ತಾ ಇದ್ದ, ಕುಂತಾ ಬರ್ತಾ ಇದ್ದ. ಈ ದೂರದಲ್ಲಿ 4 ಜನ ಈ ಸ್ಪೆಷಲಿಸ್ಟ್ಗಳು ಕುತ್ಕೊಂಡಿದ್ರಲ್ವಾ, ಸೊ ಬೋನ್ ಸ್ಪೆಷಲಿಸ್ಟ್ಗಳು, ಅವರು ಪ್ರತಿಯೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಇಲ್ಲ ಬೋನ್ ಹೇಳಿದ್ರು ಫ್ರಾಕ್ಚರ್ ಆಗ್ಯದ, ಅದಕ್ಕೆ ಅವನಿಗೆ ಕಾಲಿಗೆ ಅವನು ಕುಂತಾ ಇದ್ದಾನೆ ಅಂತ ಒಬ್ಬನು ಹೇಳಿದ. ಇನ್ನೊಬ್ಬನು ಹೇಳಿದ ಇಲ್ಲ ನರ್ವ್ ಸಿಸ್ಟಮ್ ಪ್ರಾಬ್ಲಮ್ ಇರಬೇಕು, ಅದಕ್ಕೆ ಹಾಗೆ ಕುಂತಾ ಇದೆ ಅಂತ ಒಬ್ಬನು ಹೇಳಿದ. ಇನ್ನೊಬ್ರು ಹೇಳಿದ ಇಲ್ಲ ನರ್ವ್ ಸಿಸ್ಟಮ್ ಏನ್ ಪ್ರಾಬ್ಲಮ್ ಇಲ್ಲ, ಆಕ್ಚುಲಿ ಸ್ಪೈನಲ್ ಕಾರ್ಡ್ ಅಲ್ಲಿ ಏಟಾಗಿರ್ಬೇಕು, ಅದಕ್ಕೆ ಅವನ ಆ ತರ ಬರ್ತಾ ಇದ್ದಾನೆ ಅಂತ. ಇನ್ನೊಬ್ರು ಹೇಳಿದ್ರು ಇಲ್ಲ ಆರ್ಥರೈಟಿಸ್ ಇರ್ಬೇಕೇನೋ, ಸೊ ಹಾಗಾಗಿ ಅವನ ಆ ರೀತಿ ನಡೀತಾ ಇದ್ದೇನೆ ಅಂತ. ಹೀಗೆ 4 ಜನ ತಮ್ಮದೇ ಆಗಿರ್ತಕ್ಕಂತಹ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ತಾವು ಮಾತಾಡಿಕೊಳ್ತಾ ಇದ್ರು. ದೆನ್ ಅದಾದ್ಮೇಲೆ ಅವನು ಹತ್ತಿರಕ್ಕೆ ಬಂದಾಗ ವಾಸ್ತವ ಸಂಗತಿ ಏನಾಗಿತ್ತು ಅಂತಂದ್ರೆ, ಅವನಿಗೆ ಚಪ್ಪಲಿ ಕಟ್ಟಾಗಿತ್ತು. ಆ ಚಪ್ಪಲಿ ಕಟ್ಟಾಗಿರೋದ್ರಿಂದ ಅವನು ಏನ್ ಮಾಡ್ತಾ ಇದ್ನಂದ್ರೆ, ಆ ಚಪ್ಪಲಿ ಬಿದ್ದೋಗುತ್ತೆ ಅಂತ ಹೇಳಿ ಕಾಲ ಮತ್ತೆ ಕೈಲಿ ಹಿಡ್ಕೊಳಕ್ಕೆ ಕಷ್ಟ, ಸೊ ಹಾಗೆ ಅದನ್ನ ಎಳ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ದ. ಹಾಗಾಗಿ ಅವನು ಕುಂಟ್ತಾ ಇದ್ದ. ಸೊ ಅದೇ ರೀತಿಯಾಗಿ ಈ ನಾನು ಅಂತ ಏನು ಶಂಕರರು ಹಿಂದಿನ ಅಧ್ಯಾಯದಲ್ಲಿ ತೋರಿಸಿದ್ರು, ಆ ಆತ್ಮ ಅಂತ ಏನಿದೆಯಲ್ವಾ, ಅದು ವಸ್ತುತಃ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಜ್ಞಾನ ಆಗ್ಲಿ, ಅಧ್ಯಾಸ ಆಗ್ಲಿ, ಕರ್ತ ಆಗ್ಲಿ, ಭೋಕ್ತ ಆಗ್ಲಿ, ಅದಕ್ಕಿದು ಯಾವುದು ಲಕ್ಷಣಗಳಿಲ್ಲ. ಅದು ಸ್ವಯಂ ಸಿದ್ಧವಾಗಿರ್ತಕ್ಕಂಥದ್ದು. ಆದರೆ ಅದರ ಮೇಲೆ ಅಜ್ಞಾನದಿಂದ ಆರೋಪಿತವಾಗಿರ್ತಕ್ಕಂತಹ ಈ ನಾನು ಅಂತೇನು ಕರೆಸ್ಕೊಳ್ತೀನಿ, ನಾನು ಅಂದ್ರೆ ಜೀವ ಅಂತ ಏನೊಂದು ಐಡೆಂಟಿಟಿ ಒಂದು ಕಾರ್ಡ್ ಹಾಕೊಂಡಿದ್ದೀನಿ. ಸೊ ಈ ಕಾರ್ಡ್ ಅದ್ರ ಮೇಲೆ ಪ್ಲೇ ಮಾಡ್ತಾ ಇದೆ. ಸೊ ಅದ್ರ ಮೇಲೆ ಪ್ಲೇ ಮಾಡಿದ್ರ ಜೊತೆಗೆ ಅದೇನ್ ಮಾಡ್ತಾ ಇದೆ ಅಂದ್ರೆ, ತನ್ನ ವಿಸ್ತಾರವನ್ನ ಅದು ಎಕ್ಸ್ಪ್ಯಾಂಡ್ ಮಾಡಿದೆ, ವಿಸ್ತಾರಗೊಳಿಸಿದೆ ತನ್ನ ವಿಸ್ತಾರವನ್ನ. ಎಲ್ಲೆಲ್ಲಿ ಅಂತಂದ್ರೆ, ಸೊ ಅಹಂ ಮಮ ಇತಿ ಯೋ ಭಾವ ದೇಹಾಕ್ಷಾದಾವನಾತ್ಮನಿ ಅಂದ್ರೆ ಮಮ, ಅಹಂ ಮತ್ತು ಮಮ ಅಂತ ನಾವು ಹಿಂದೆ ನೋಡಿದ್ದೀವಿ. ಅಹಂ ಅಂತಕ್ಕಂಥದ್ದು ಏನಂದ್ರೆ ದೇಹ ಮತ್ತು ಇಂದ್ರಿಯ, ಮನಸ್ಸು, ಬುದ್ಧಿ, ಇದನ್ನೆಲ್ಲ ಒಂದು ಬಾಕ್ಸ್, ಇದು ನಾನು ಅಂತೇನು ಕರಿತೀನಲ್ಲೋ ಇದನ್ನ ಅಹಂ ಅಂತ ಕರೆದ್ರೆ. ಇದನ್ನ ಮಮ ಅಂತಂದ್ರೆ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಯಾವ ಇದಾವೋ, ಮನೆ, ಕಾರು, ಹೆಂಡತಿ, ಗಂಡ, ಮಕ್ಕಳು, ಬ್ಯಾಲೆನ್ಸು, ಜಮೀನು, ಅಧಿಕಾರ, ಪವರು, ಉದ್ಯೋಗ, ಇವೆಲ್ಲ ಏನು, ಇವೆಲ್ಲ ಮಮಗಳು ಅಂತ. ನನ್ನವು ಅಂತ. ನಾನು ಅಂದ್ರೆ ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿಗೆ ನಾನು ಅಂತ ಪ್ರಯೋಗ ಮಾಡ್ತೀನಿ. ಹೊರಗಿನದಕ್ಕೆ ನಂದು, ನನ್ನದು ಅಂತ ಹೇಳ್ತೀನಿ, ನಾನು ಅಂತ ಹೇಳಂಗಿಲ್ಲ. ಆದ್ರ ಒಮ್ಮೊಮ್ಮೆ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಕೂಡ ನಾನು ಅಂತಕ್ಕಂಥದ್ದನ್ನೇ ಎಕ್ಸ್ಟೆಂಡ್ ಮಾಡಿಬಿಡ್ತೀನಿ. ಸೊ ಇದು ಆಗಿರ್ತಕ್ಕಂತಹ ಅಧ್ಯಾಸ ಅಂತ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಮತ್ತೆ ಅದನ್ನ ಯಾವುದನ್ನ ನನ್ನದು ಅಂತ ಅನ್ಕೊಂಡಿದ್ದೀವಿ, ಅದನ್ನ ಬಿಡೋದರಿಂದ ಅಧ್ಯಾಸ ಹೋಗುತ್ತೆ ಅಂತ ಅರ್ಥ ಅಲ್ಲ. ಪ್ರಕೃತಿಯಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಪರಮಾತ್ಮ ವ್ಯವಸ್ಥೆ ಇದೆ. ಯಾವಾಗ ನಮಗೆ ಮರಣಕಾಲ ಬರ್ತದೆ, ಅವಾಗ ನಾವು ಎಲ್ಲದನ್ನು ಬಿಟ್ಟು ಹೋಗ್ತೀವಿ. ದಟ್ ಇಸ್ ರಿಯಾಲಿಟಿ ಇದ್ದೇ ಇದೆ. ಸೊ ಈಗ ಇರುವಾಗ ಅದನ್ನ ಅಷ್ಟು ಅಂದ್ರೆ ಒಂದಿಷ್ಟು ರೆಸ್ಪೆಕ್ಟ್ ಆಗಿ ಅದನ್ನ ಇಟ್ಕೊಳ್ಳೋದನ್ನ ಕಲಿಯೋಣ ಅಂತ. ಆದ್ರೆ ಅದರಲ್ಲಿ ಅತಿಯಾಗಿರ್ತಕ್ಕಂತಹದ್ದು ತೆಗಿಬೇಕಾಗತ್ತೆ.
ಯಾವಾಗ ಅದ್ರ ಮೇಲೆ ನಾವು ಅತಿಯಾಗಿ ನಮ್ಮ ಹಿಡಿತವನ್ನ ಸಾಧಿಸಕ್ ಹೋಗ್ತೀವಿ, ಅವಾಗ ಅದು ಎಷ್ಟು ನಮಗೆ ಹಿಡಿತಕ್ಕೆ ಸಿಕ್ಕ ಹಾಗೆ ಕಾಣಿಸ್ತದೋ ಅಷ್ಟು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಹೋಗುತ್ತೆ ಅದು. ಇದು ಗೊತ್ತೇ ಆಗೋದಿಲ್ಲ ನಮಗ. ಪ್ರಾಬ್ಲಮ್ ಏನಂತಂದ್ರೆ ಇಲ್ಲೇ ಪ್ರಾಬ್ಲಮ್ ಇರೋದು. ನಾವು ಎಷ್ಟೆಷ್ಟು ಗಟ್ಟಿಯಾಗಿ ಹಿಡ್ಕೊಳಕ್ ಹೋಗ್ತೀವಿ ಅಷ್ಟು ಅದು ಹೊರಗೆ ಸಿಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಮತ್ತೆ ಎಷ್ಟು ಗಟ್ಟಿಯಾಗಿ ಹಿಡಿತೀವಿ ಅಷ್ಟು ಅದು ನಮಗೆ ಎನರ್ಜಿ ಲಾಸ್ ಆಗಿ ಸೊ ನಾವು ವೀಕ್ ಆಗ್ತಾ ಬರ್ತೀವಿ. ಈ ನಾನು ಅಂತೇನು ಇದೆಯಲ್ವಾ, ಆ ನಾನು ಅಂತಕ್ಕಂಥದ್ದು ಎಲ್ಲದ ಅಂತಂದ್ರೆ ದೇಹವನ್ನ, ಇಂದ್ರಿಯವನ್ನ, ಮನಸ್ಸನ್ನ, ಬುದ್ಧಿಯನ್ನ ಅವಲಂಬಿಸಿ ಈ ನಾನು ಅನ್ನುವಂತಹದ್ದು ಇದೆ. ಮನುಷ್ಯನಾಗಿರ್ತಕ್ಕಂಥವ್ನು ಅಂದ್ರೆ ವಿದೂಷನಾಗಿರ್ತಕ್ಕಂಥವ್ನು ಏನ್ ಮಾಡ್ಬೇಕು ಅಂತಂದ್ರೆ ಈ ಇದ್ರ ಮೇಲೆ ಅತಿಯಾಗಿರ್ತಕ್ಕಂತಹ ಒಂದು ತಪ್ಪು ಕಲ್ಪನೆಯನ್ನ ತೆಗಿಬೇಕು. ಈ ಅತಿಯಾಗಿರ್ತಕ್ಕಂಥದ್ದು ಯಾವುದರಿಂದಾಗಿದೆ ಅಂತಂದ್ರೆ ಅಧ್ಯಾಸದಿಂದ ಇದು ಆಗಿರ್ತಕ್ಕಂಥದ್ದು ಅಂತ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಎರಡು ವ್ಯಕ್ತಿ ಆ ಕಡೆಯಿಂದ ರೋಡಲ್ಲಿ, ಆ ಕಡೆಯಿಂದ ಒಂದು ಕಾರ್ ಬರ್ತಾ ಇದೆ, ಈ ಕಡೆಯಿಂದ ಒಂದು ಕಾರು ಹೋಗ್ತಾ ಇದೆ, ಸಿಂಗಲ್ ರೋಡು. ಆ ಸಿಂಗಲ್ ರೋಡಲ್ಲಿ ಏನಾಯ್ತು ಅಂತಂದ್ರೆ ಅಲ್ಲಿ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಅದ. ಆ ಬ್ರಿಡ್ಜ್ ಅಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಒಂದೇ ವೆಹಿಕಲ್ ಬರೋಷ್ಟು ಜಾಗ ಇದೆ. ಹಾಗಾಗಿ ಸೊ ಯಾರಾದ್ರೂ ಒಬ್ರು ಮುಂಚೆ ಆ ಬ್ರಿಡ್ಜ್ ತಲುಪಿದ್ರೆ ಅಂತಂದ್ರೆ ಈ ಕಡೆ ಇರೋರು ನಿಂತ್ಕೊಳ್ಬೇಕು, ಅವನ್ ಮೂವ್ ಆದ್ಮೇಲೆ ಪುನಃ ಮತ್ತೆ ಅವನು ಬರಬೇಕು. ಆ ತರ ಒಂದು ಸಿಸ್ಟಮ್. ಆದ್ರೆ ಒಂದು ಸಾರಿ ಏನಾಯ್ತು ಅಂತಂದ್ರೆ ಸೊ ಎಟ್ ಎ ಟೈಮ್ ಇಬ್ರು ಆ ಬ್ರಿಡ್ಜಿಗೆ ಜಾಯ್ನ್ ಆಗಿಬಿಟ್ರು. ಜಾಯ್ನ್ ಆದ್ಮೇಲೆ ಇಬ್ರು ಮಧ್ಯಕ್ಕೆ ಬಂದ್ಬಿಟ್ರು. ಅಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಒಬ್ಬನು ಫಸ್ಟ್ ಜಾಯ್ನ್ ಆಗಿದ್ದಾನೆ ಬ್ರಿಡ್ಜಿಗೆ, ಬಟ್ ಅವನ ಗಾಡಿ ಸ್ಲೋ ಇದೆ. ಆ ಮಿಡ್ಲಿಗೆ ಬರೋದ್ರಾಗ ಅವ್ನು ಸ್ವಲ್ಪ ಲೇಟ್ ಆಗ್ಯದ. ಈ ಕಡೆ ಅವನು ಏನದಲ್ಲ ಬ್ರಿಡ್ಜಿಗೆ ಲೇಟಾಗಿ ಒಂದು 2 seconds ಲೇಟಾಗಿ ಜಾಯ್ನ್ ಆಗಿದ್ದಾನೆ. ಬಟ್ ಇವನ್ ಡ್ರೈವಿಂಗ್ ಸ್ವಲ್ಪ ಫಾಸ್ಟ್ ಇರೋದ್ರಿಂದ ಇವನೇನ್ ಮಾಡಿದ, ಆ ಅರ್ಧಕ್ಕಿಂತ ಜಾಸ್ತಿ ಮುಂಚೆ ಬಂದ. ಈಗ ವಾದ ಇಬ್ಬರಿಗೆ, ನಾನು ಫಸ್ಟ್ ಬ್ರಿಡ್ಜ್ ಅನ್ನ ಸೊ ಸೇರ್ಕೊಂಡಿದ್ದೀನಿ, ನನಗೆ ನೀನು ರಿವರ್ಸ್ ಹೋಗಂತ ಇವನು. ಅವನು ಹೇಳ್ತಾ ಇದ್ದಾನೆ ನಾನು ಅರ್ಧಕ್ಕಿಂತ ಜಾಸ್ತಿ ಬಂದಿದ್ದೀನಿ, ನೀನ್ ರಿವರ್ಸ್ ಹೋಗು ಅಂತ. ಕೊನೆಗೆ ಅದೇನಾಯ್ತು ಮಾತು ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಮಾತಾಡದೆ, ಇಲ್ಲ ನೀನು ಹೋಗು ಹಿಂದಕ್ಕಂತ ಅವನು ಹೇಳ್ತಾನೆ, ಇಲ್ಲ ನೀನು ಹೋಗಿ ಹಿಂದಕ್ಕಂತ ಇವನು ಹೇಳ್ತಾನೆ. ನೀನು ಹೋಗು ಅಂತಕ್ಕಂಥದ್ದು ಏನಂತಂದ್ರೆ ಈಗ ಹೋಗ್ಬೇಕಾಗಿರ್ತಕ್ಕಂಥದ್ದು ಕಾರ್ ಹಿಂದಕ್ಕ, ಬಟ್ ಆದ್ರೆ ಏನಾಗಿದೆ ಆ ಕಾರೇ ನಾವಾಗಿ ಬಿಡ್ತೀವಿ ಅಂತ. ನಾನು ಹೋಗೋದಂತವನು, ನಾನು ಹೋಗೋದಿಲ್ಲ ಅಂತ ಇವನು. ಇವರಿಬ್ರು ಗಲಾಟೆ ಮಾಡ್ತಾ ಇದ್ರು. ಇಲ್ಲಿ ಏನ್ ಬಂದದ, ನೀನು ಹೋಗಂತವನು, ನೀನು ಹೋಗಂತವನು. ಅಲ್ಲಿ ಬಂದಿರ್ತಕ್ಕಂಥದ್ದು ಪ್ರಾಬ್ಲಮ್ ಕಾರ್ ಬಂದಿದೆ ಮುಂದಕ್ಕೆ. ಸೊ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಈ ದೇಹದ ಮೇಲೆ ನಾನು ಅನ್ನುವಂತಹದ್ದು ವಸ್ತುತಃ ನನ್ನ ದೇಹ ಅನ್ನುವಂತಹದ್ದು ಬಹಳ ಸ್ಟ್ರಾಂಗ್ ಆಗಿರತಕ್ಕಂಥ ಅಭಿಮಾನ. ನಾವು ನೋಡ್ತೀವಲ್ವ ಇಲ್ಲಿ ಅಧ್ಯಾತ್ಮದಲ್ಲಿ ಕೂಡ ಅದು ಕಾಣಿಸ್ತದೆ ಅದು ಆಮೇಲೆ, ಯಾಕಂದ್ರೆ ಅದು ಓವರ್ಟೇಕ್ ಮಾಡಿಬಿಡ್ತದೆ. ಇಲ್ಲಿ ಏನಾದರೂ ಕೆಲವೊಮ್ಮೆ ಒಬ್ಬರಿಗೆ ಪ್ರೋತ್ಸಾಹ ಏನು ಒಬ್ರಿಗೆ ಕೊಟ್ಟು ಒಬ್ರಿಗೆ ಕೊಡ್ಲಂದಿಗಳಿಗೆ ಡಿಸ್ಟರ್ಬ್ ಆಗಿಬಿಡ್ತದೆ ಮೈಂಡ್. ಅಲ್ಲ ಆ ಗುಣ ಮತ್ತೆ ಇಲ್ಲಿ ತನಕನೂ ಆರೋಪ ಆಗುತ್ತದೆ. ಇದನ್ನೇಂತ ಕರೆದ್ರು ಅಂತಂದ್ರೆ ಇದನ್ನ ಅಧ್ಯಾಸ ಅಂತ ಕರೀತಾರೆ. ಇದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ನಮ್ಮ
ನಾವು ಏನಕ್ಕೆ ಬಂದಿದ್ದೀವಿ ಅಂತಕ್ಕಂಥದ್ದೇ ಮರ್ತು ಬಿಡ್ತೀವಿ ನಾವು, ಅಷ್ಟು ಸ್ಟ್ರಾಂಗ್ ಆಗಿದೆ. ಇದು ಗೊತ್ತೇ ಆಗೋದಿಲ್ಲ, ಹಾಗೆ ಇರ್ತದೆ ಆ ಉಸಿರುವಳ್ಳಿ ತರ. ಯಾವಾಗ ಅದು ಕಲರ್ ಚೇಂಜ್ ಆಗುತ್ತಾ ಗೊತ್ತಾಗಲ್ಲ, ಹಾಗೆ ಇದು ಕೂಡ ಅಷ್ಟೇ, ಕಲರ್ ಚೇಂಜ್ ಆಗುತ್ತೆ ಬಂದ್ಬಿಡ್ತದೆ. ಸೊ ಹಾಗಾಗಿ ಈ ನಾವು ಧ್ಯಾನಕ್ಕೆ ಕುತ್ಕೊಂಡಾಗ ನಮಗೆ ಒಂದಿಷ್ಟು ಬ್ರಹ್ಮ ಭಾವನೆ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಒಂದಿಷ್ಟು ಯೂಟ್ರ ಮೇಲೆ ಈ ಅಧ್ಯಾಸವನ್ನ ಕಡಿಮೆ ಮಾಡಿಕೊಳ್ಬೇಕು. ಯೂಟ್ರ ಮೇಲೆ ಅಧ್ಯಾಸವನ್ನ ಕಡಿಮೆ ಮಾಡಿಕೊಂಡಾಗ ಏನಾಗುತ್ತೆ, ಅವಾಗ ಸ್ಲೋ ಆಗಿ ಅದು ಕಡಿಮೆ ಆಗ್ತಾ ಬರ್ತದೆ. ನಾನು ಇದನ್ನ ತುಂಬಾ ಸಾರಿ ಪ್ರಯೋಗ ಮಾಡಿದ್ದೀನಿ. ನನಗಲ್ಲ, ಇಲ್ಲಿ ನಮ್ಮಲ್ಲಿ ಟ್ರೀಟ್ಮೆಂಟಿಗೆ ಬರ್ತಿರ್ತಾರಲ್ಲ ಅವ್ರಿಗೆ ಸಡನ್ ಆಗಿ ತಲೆನೋವು, ಇನ್ನೇನಾದ್ರೂ ಸ್ವಲ್ಪ ಮೈಕೈ ನೋವು, ಸ್ವಲ್ಪ ಏನೋ ಅನ್ಕಂಫರ್ಟೇಬಲ್ ಅನಿಸ್ತದ, ಅವರು ನಾನು ಕ್ಲಾಸಿಗೆ ಬರೋಕ್ಕಾಗಲ್ಲ ಸರ್ ಅಂತ ಹೇಳ್ತಿರ್ತಾರೆ. ಅವ್ರಿಗೆ ಹೇಳ್ತೇನೆ, ನೀವು ಕ್ಲಾಸ್ ಮಾಡಬೇಡಿ, ಬಂದು ಸುಮ್ಮನೆ ಕುತ್ಕೊಳ್ರಿ ಅಂತ ಹೇಳ್ತೇನೆ ನಾನು. ಇಲ್ಲ ಸರ್ ನಮಗೆ ಕುತ್ಕೊಳಕ್ಕಾಗಲ್ಲ ಅಂತಂತಾರೆ. ಕುತ್ಕೊಳಕ್ಕಾಗಲ್ಲ ಅಲ್ವಾ, ಪರವಾಗಿಲ್ಲ ಇಲ್ಲಿ ಬಂದು ಮಲ್ಕೊಳ್ಳಿ ಅಂತ ಹೇಳ್ತೇನೆ ನಾನು. ನೀವೇನ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಸುಮ್ಮನೆ ಮಲ್ಕೊಳ್ಳಿ ಇಲ್ಲಿ ಅಂತ ಹೇಳ್ತೇನೆ. ನಿಮಗೆ ಎಷ್ಟು ನಾನು ಅಬ್ಸರ್ವ್ ಮಾಡಿದ್ದೀನಿ, ಎಷ್ಟು ಮಿರಾಕಲ್ ಅಂತಂದ್ರೆ, ಯಾವಾಗ ಅವರು ಅಲ್ಲಿ ಬಂದು ಕುತ್ಕೊಂಡು ಏನ್ ಮಾಡದೇ ಇದ್ರೂ ಕೂಡ ನಾವೇನು ಹೇಳ್ತೀವೋ ಆ ಹೇಳೋದ್ರ ಕಡೆಗೆ ಇನ್ವಾಲ್ವ್ಮೆಂಟ್ ಆಗ್ತಾ ಬರ್ತಾರ. ದೆನ್ ಅವಾಗ ಆ ಮೈಕೈ ನೋವು ಇರ್ಬೋದು ಅಥವಾ ತಲೆನೋವು ಇರ್ಬೋದು ಎಲ್ಲ ಕಡಿಮೆ ಆಗ್ತಾ ಬಂದ್ಬಿಡ್ತದೆ. ಸ್ವಲ್ಪ ಆರಾಮಾಯ್ತಾರೆ ಅಂತ ಹೇಳ್ತಾರೆ. ಏನು ಅಲ್ಲಿ ಮ್ಯಾಜಿಕ್ ಏನಂತಂದ್ರೆ, ನಾವು ಒಬ್ಬರು ಇದ್ದಾಗ ಏನ್ ಮಾಡ್ತೀವಿ, ಏನೋ ಒಂದು ಸ್ವಲ್ಪ ಆಯ್ತಂದ್ರೆ ಇಡೀ ಎಲ್ಲ ಫೋಕಸ್ ಅದ್ರ ಕಡೆ ಕೊಟ್ಬಿಡ್ತೀವಿ. ಅವಾಗ ಅದೇನಾಗುತ್ತೆ, ಜಾಸ್ತಿ ಕಾಣಿಸ್ತದೆ. ನಿಮ್ಮ ಮನಸ್ಸನ್ನು ಇನ್ನೊಂದು ಕಡೆಗೆ ಡೈವರ್ಟ್ ಮಾಡಿಬಿಡಿ, ಅವಾಗ ಅಲ್ಲಿ ಏನಿರೋದು ಗೊತ್ತಾಗೋದಿಲ್ಲ ನಿಮ್ಗೆ. ಹಾಗೆ ನಮಗೆ ದೇಹದಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆ ಆಗಿತ್ತಂತಂದ್ರೆ, ನಾವು ಧ್ಯಾನಕ್ಕೆ ಕುತ್ಕೊಂಡಿದ್ದೀವಿ ಅಂತಂದ್ರೆ, ಎಲ್ಲಿ ಯಾವುದು ತೊಂದರೆ ಇದೆಯೋ ಆ ಕಡೆ ಗಮನ ಕೊಡಬಾರ್ದು ಜಾಸ್ತಿ. ಕಂಫರ್ಟ್ ಆಗಿ ಕುತ್ಕೋಬೇಕು. ಮಂಡಿ ನೋವಿದೆಯಾ, ಚೇರ್ಲಿ ಕುತ್ಕೊಳ್ಬೇಕು. ಇಲ್ಲ ಬ್ಯಾಕ್ ಪೇನ್ ಇದೆಯಾ, ಆ ಬ್ಯಾಕಿಗೆ ಸಪೋರ್ಟ್ ಆಗಿ ಏನಾರು ಇಟ್ಕೋಬೇಕು, ದಿಂಬನೋ ಇನ್ನೇನಾರು. ಇಲ್ಲ ನಿಮ್ಗೆ ಈ ಕೆಲವೊಬ್ರು ಇರ್ತದೆ, ಕೆಲವು ಫೈಲ್ಸ್ ಪ್ರಾಬ್ಲಮ್ ಇರ್ತದೆ, ಕುತ್ಕೊಳಕ್ ಆಗ್ತಿರಂಗಿಲ್ಲ. ಅವಾಗ ಏನ್ ಮಾಡ್ಬೇಕು, ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದಿಷ್ಟು ವ್ಯವಸ್ಥೆಗಳಿದಾವೆ, ಅದನ್ನ ಇಟ್ಕೋಬೇಕು. ಹೀಗೆ ನಾವು ಆ ದೇಹಕ್ಕೆ ಏನಾದ್ರೂ ಸ್ವಲ್ಪ ತೊಂದರೆ ಇತ್ತಂತಂದ್ರೆ, ಈಗ ಇನ್ನು ಕೆಲವೊಮ್ಮೆ ಈಗ ಕುತ್ಕೊಳಕ್ಕೆ ಆಗೋದಿಲ್ಲ, ಕುತ್ಕೊಳಕ್ಕೆ ತೊಂದಿರಲ್ಲ, ಮಲ್ಕೊಂಡ್ ಬಿಡ್ಬೋದು. ಮಲ್ಕೊಂಡು ಕೂಡ ನಾವು ಮಾಡ್ಬೋದು ಪ್ರಾಕ್ಟೀಸ್ ಅನ್ನ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ರಿಜೆಕ್ಟ್ ಮಾಡಿಬಿಡ್ತೀವಿ ತಕ್ಷಣ. ಇವಾಗ ನನಗೆ ಹುಷಾರ್ಲಾಗಲ್ಲ, ಬಿಟ್ಟು ಮಾಡೋದು ಬೇಡ ಅಂತೇಳಿ. ನಾವು ಆ ದೇಹಕ್ಕೇನು ಸಮಸ್ಯೆ ಇದೆಯೋ ಆ ಸಮಸ್ಯೆಯಿಂದ ಏನ್ ಮಾಡ್ಬೇಕಂದ್ರೆ, ಒಂದ್ ಸ್ವಲ್ಪ ಅದಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನ ಕೊಟ್ಟುಬಿಟ್ಟು ಈ ಧ್ಯಾನದ ಕಡೆ ನಾವು ಗಮನ ಕೊಡ್ಬೇಕು. ಇದು ದೇಹದಲ್ಲಿ ಆಗಿರುವಂತಹ ಅಧ್ಯಾಸದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ. ಇನ್ನು ನಾವು ಮನಸ್ಸಿಗೆ ಬಂದ್ವಿ ಅಂತಂದ್ರೆ, ಈ ಮನಸ್ಸಿನಲ್ಲಿ ಕೂಡ ಅಷ್ಟೇನೆ, ಯಾರಾದ್ರೂ ಏನಾದ್ರೂ ಒಂದಿಷ್ಟು ಏನಾದ್ರು ಹೇಳಿದ್ರೆ ಅಂದ್ರೆ ತುಂಬಾ ಅದು ತಿರುಗ್ತಾ ಇರ್ತದೆ. ಅದನ್ನ ಬಿಟ್ಟು ಏನ್ ನಾವು ಕ್ಲಾಸ್ ಕೇಳಿದ್ದೆವೋ, ಕ್ಲಾಸ್ ಇಲ್ಲ ಯಾವ್ದಾದ್ರು ಒಂದು ಸಂಗೀತನೋ ಇಷ್ಟವಾಗಿರ್ತಕ್ಕಂಥ ಅದ್ರ ಕಡೆಗೆ ಅದನ್ನೇನ್ ಮಾಡ್ಬೇಕು, ಟರ್ನ್ ಮಾಡ್ಬೇಕು ಅದನ್ನ ಸ್ವಲ್ಪ ಫ್ಯೂ ಸೆಕೆಂಡ್ಸ್. ಅವಾಗೇನಾಗುತ್ತೆ, ಅದರಲ್ಲಿರ್ತಕ್ಕಂಥ ಅಭ್ಯಾಸ ಹೊರಟೋಗುತ್ತಾ. ಇಲ್ಲ ಅಂತಂದ್ರೆ ಅದೇ ಪದೇ 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 ಹೋಗ್ತಿರ್ತದೆ. ನಮಗಿಷ್ಟ ಅಂದ್ರೆ ಸ್ವಲ್ಪ ಸಂಗೀತನೋ, ಇನ್ಯಾವುದೋ ಒಂದು ಮ್ಯೂಸಿಕ್ನೋ, ಅಥವಾ ಇಲ್ಲ ಜಸ್ಟ್ ಒಂದು ಓಂಕಾರನೋ
ಸೊ ಯೂಟ್ಯೂಬಲ್ಲಿ ಹೋದ್ರೆ ಎಷ್ಟು ಚಾಂಟಿಂಗ್ ಇರ್ತಾವ, ಜಸ್ಟ್ ಚಾಂಟಿಂಗ್ ಆನ್ ಮಾಡಿಕೊಂಡ್ಬಿಡೋದು. ಈಗ ಇನ್ನೊಂದು ಹೊಸ ಒಂದು ಪ್ರಯೋಗ ಮಾಡಿದ್ದಾರೆ. ಏನಂತಂದ್ರೆ, ಈ ದೇವಸ್ಥಾನಗಳಲ್ಲಿ ಒಂದು ದೊಡ್ಡ ದೊಡ್ಡ ಗಂಟೆ ಕಟ್ಟಿರ್ತಾರೆ ನೋಡಿ, ಹಾಗೆ ಈ ಕೆಲವೊಂದು ಟೆಕ್ನಿಕಲ್ ಯೂಸ್ ಮಾಡಿ ಒಂದು ಗಂಟೆ ಮಾಡಿದ್ದಾರೆ. ಇದು ಕೆಲವೊಂದು ಕಡೆಗೆ ಕೆಲವೊಂದು ಧ್ಯಾನದಲ್ಲಿ ಬಳಸ್ತಾರೆ. ಆ ಗಂಟೆ ಅದು ಒಂದ್ಸಲ ಜಸ್ಟ್ ಟಚ್ ಮಾಡಿಬಿಟ್ರೆ ಆಯ್ತು, ಅದು ಸುಮಾರು ಆ ತರಂಗ ವೈಬ್ರೇಷನ್ ಒಂದೂವರೆ ನಿಮಿಷ 2 ನಿಮಿಷ ತನಕ ಇರ್ತದೆ ಲಾಂಗ್ ಆಗಿ. ಅದನ್ನ ತಗೊಂಡು ಪ್ರಾಕ್ಟೀಸ್ ಮಾಡ್ಬೋದು ನಾವು. ಒಂದು ಶಬ್ದ, ಒಂದು ಗಂಟೆ ಶಬ್ದ ಮಾಡೋದು, ಒಂದು ಗಂಟೆ ಡಣ್ಣಂತ ಹೊಡೆಯೋದು, ಅದರದ್ದು ವೈಬ್ರೇಷನ್ ತುಂಬಾ ಹೆಚ್ಚು ತರಂಗ ಉತ್ಪತ್ತಿ ಆಗುವಂತ ಒಂದು ಏನೊಂದು ಲೋಹದಿಂದ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ. ಅದನ್ನ ಅದು 1 ನಿಮಿಷ ಆ ತರಂಗ ಇರ್ತದ, ಆ ತರಂಗದಲ್ಲಿ ಮುಳುಗಿಬಿಡೋದು. ಅದಾದ್ಮೇಲೆ ಮತ್ತೆ ಅದು ನಾವೀಗ ಮೊಬೈಲಲ್ಲಿ ಆಟೋಮೆಟಿಕ್ ಸಿಸ್ಟಮ್ ಇಟ್ಕೊಂಡಿರ್ಬೇಕು. ಮತ್ತೆ 1 ನಿಮಿಷ ಅದಾದ್ಮೇಲೆ ಕಡಿಮೆ ಆದ್ಮೇಲೆ ಅದು ಮತ್ತೆ ಶಬ್ದ ಮಾಡುತ್ತೆ. ಮತ್ತೆ ಹೀಗೆ ದೀರ್ಘವಾಗಿ ಒಂದು 5 ನಿಮಿಷ 10 ನಿಮಿಷ ತನಕ ಏನ್ ಮಾಡ್ಬೇಕು, ಆ ರೀತಿಯಾಗಿ ಅದರಲ್ಲಿ ಪ್ರಾಕ್ಟೀಸ್ ಮಾಡೋದು ಕಲಿಬೇಕು. ಅಷ್ಟೊತ್ತು ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಅವಾಗ ಆ ಯೋಚನೆ ಕಡೆ ಹೋಗ್ತಕ್ಕಂಥದ್ದು ನಮಗೆ ಅನ್ಸುತ್ತೆ. ಸೊ ಮೂಲಭೂತವಾಗಿ ನಮಗೆ ಅದರ ಮೂಲ ಬೇರನ್ನ ನಾಶ ಮಾಡಲಿಕ್ಕೆ ಅದು ಅಷ್ಟು ಸುಲಭದ ಸಂಗತಿ ಅಲ್ಲ. ಯಾಕಂತಂದ್ರೆ ಅದ್ರದ್ದು ತುಂಬಾ ಆಳದಲ್ಲಿದೆ. ಮತ್ತೆ ಜೀವನ ಎಲ್ಲನೂ ಕೂಡ ಅದೇ ಜೀವನ ಆಗಿದೆ. ನಮ್ಗೆ ಆತ್ಮದ ಜೀವನ ಇನ್ನೂ ನಮ್ಗೆ ಬಂದಿಲ್ಲ. ಆತ್ಮದ ಜೀವನ ಅಂತಂದ್ರೆ ನಾನು ಏನು ಇಲ್ಲದೆ ಇದ್ರೂ ಕೂಡ ಆರಾಮಾಗಿರ್ತೀನಿ ಅನ್ನೋಷ್ಟು ನಮ್ಗೆ ಯಾರಿಗೂ ಆ ಸ್ವಭಾವ ಇನ್ನೂ ಬಂದಿಲ್ಲ. ಆ ಕಾರಣದಿಂದ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಇರೋ ಒಂದು ಅವಕಾಶದಲ್ಲಿ ಈ ತರದ್ದು ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು. ಈ ತರದ್ದು ಪ್ರಾಕ್ಟೀಸ್ ಮಾಡ್ತಾ ಬಂದ್ವಿ ಅಂತಂದ್ರೆ ಅವಾಗ ಏನಾಗುತ್ತೆ, ಸೊ ಮನಸ್ಸು ಅದರಿಂದ ಹೊರಗಡೆ ಬರ್ತಿದೆ. ಇನ್ನು ನಮಗೆ ಅದಕ್ಕಿಂತ ಇನ್ನು ಸ್ವಲ್ಪ ಈ ಬುದ್ಧಿ ಲೆವೆಲಿಗೆ ಬಂದು ಅಂತಂದ್ರೆ, ಇಲ್ಲಿ ಬಹಳಷ್ಟು ತುಂಬಾ ರಜೋಗುಣ ಇರ್ತದ. ಮತ್ತೆ ಆಮೇಲೆ ತುಂಬಾ ಹೈಕ್ಯೂ ಬಹಳ ಸ್ಟ್ರಾಂಗ್ ಇರ್ತದೆ ಇಲ್ಲಿ. ಇದರಲ್ಲಿ ಸಾತ್ವಿಕನೇ ಇರ್ತದ, ಆದ್ರೆ ಅದು ಸಾತ್ವಿಕ ಇದ್ರೂ ಅದರಿಂದ ಹೊರಗಡೆ ಬರಕ್ ಬರೋದಿಲ್ಲ. ಅದಕ್ಕೆ ಆಚಾರ್ಯ ಶಂಕರರು ನಹಿ ನಹಿ ರಕ್ಷತಿ ದುಃಖೀಕರಣೆ ಅಂತ ಹೇಳ್ಬಿಟ್ಟು ಭಜಗೋವಿಂದ ಮೇಲೆ ಹೇಳಿರ್ತಕ್ಕಂಥ. ದುಃಖೀಕರಣ ಅಂತಂದ್ರೆ ಅದು ಒಂದು ವ್ಯಾಕರಣದ ಒಂದು ಸೂತ್ರ. ಅದು ಆ ಸೂತ್ರವನ್ನ ಬಾಹ್ಯಾಟ್ ಮಾಡ್ತಿದ್ದ ಅವನು. ಕರೆಕ್ಟ್, ಸೂತ್ರ ಬಾಹ್ಯಾಟ್ ಮಾಡೋದು ಒಳ್ಳೇದು. ಯಾಕೆ ಅದಕ್ಕೊಂದು ಆ ಏಜ್ ಅದ. ಆದ್ರೆ ನಿಮ್ಗೆ ಏಜ್ ಆಗ್ಯದ. ಈ ಏಜ್ ಆಗಿರುವಾಗ ಏನನ್ನ ನೆನಪು ಮಾಡಿಕೊಳ್ಬೇಕು, ಅದನ್ನ ಬಿಟ್ಟು ಇನ್ನು ಏನೋ ಮಾಡ್ತಾ ಇದ್ದಲ್ಲ ಅಂತೇಳಿ ಅದನ್ನ ನೋಡಿನೇ ಆಚಾರ್ಯ ಶಂಕರರು ಆ ಭಜಗೋವಿಂದ ಹೇಳ್ತಕ್ಕಂಥದ್ದು. ಹಾಗೆ ಮನುಷ್ಯನಿಗೆ ಒಂದು ಏಜಲ್ಲಿ ಈ ಎಲ್ಲ ಪಾಂಡಿತ್ಯವನ್ನ ಕಲ್ಸ್ಬಿಡ್ತಾನೆ. ಪಾಂಡಿತ್ಯವನ್ನ ಯಾಕಂದ್ರೆ ಪ್ರದರ್ಶನಕ್ಕೋಸ್ಕರವಾಗಿ, ಗೌರವಕ್ಕೋಸ್ಕರವಾಗಿ ಕಲ್ಸ್ಬಿಡ್ತಾರೆ ಎಲ್ಲನು. ಆದ್ರೆ ಎಷ್ಟು ಡೀಪ್ ಆಗಿ ಅದು ಅಧ್ಯಯನ ಹೋಗುತ್ತೆ ಅಂತಂದ್ರೆ ಅದರಿಂದ ಹೊರಗಡೆ ಬರಕನೆ ಗೊತ್ತಾಗೋದಿಲ್ಲ ನಮಗೆ. ಅಷ್ಟರ ಮಟ್ಟಿಗೆ ಅದು ರೌಂಡ್ ಆಗ್ತಾ ಇರ್ತದೆ ತಲೆಯಲ್ಲಿ. ಈಗ ನೀವು ಇದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ನೋಡ್ಬೇಕು. ಈಗ ಕೆಲವೊಬ್ರು ನಿಮ್ಗೆ ಆ ತರ ನಿಮ್ಗೆ ಅನುಭವ ಇರ್ಲಿಕ್ಕಿಲ್ಲ ಅಂತೀನಿ. ಯಾಕಂದ್ರೆ ನೀವು ಒಂದು ಮನೆಯಲ್ಲಿ ಇರೋರು ತುಂಬಾ ಜನ ಈ ಹೊರಗಡೆಗೆ ಫಂಕ್ಷನ್ಗಳಲ್ಲಿ ನಾವು ಈ ಕೆಲವೊಂದೆಲ್ಲ ಸ್ಪಿರಿಚುವಲ್ ಫಂಕ್ಷನ್ಗಳಿಗೆ ಹೋಗ್ತಿರ್ತವಲ್ಲ, ಅಲ್ಲಿ ಗೊತ್ತಾಗುತ್ತೆ. ಈ ಕೆಲವೊಬ್ಬರಿಗೆ ಹೆಂಗಂದ್ರೆ ಮಾತಾಡಕ್ ನಿಂತ್ಕೊಂಡ್ಬಿಟ್ರೆ ವಿಚಾರ ಮಾಡಿಕೊಳಕ್ಕೆ ಬರೋದಿಲ್ಲ.
ಅವರು ಕಾರ್ಯಕ್ರಮ ನಡೆಸ್ಕೊಡೋರು ಚೀಟಿ ಕೊಡ್ತಾನೆ ಇರಬೇಕು. ಆ ಚೀಟಿ ಕೊಟ್ಟರು ಕೂಡ ಆ ಪ್ರೆಷರು ಎಷ್ಟು ಸ್ಟ್ರಾಂಗ್ ಇರ್ತದೆ ಅಂದ್ರೆ ಅದಕ್ಕೆ ಚೀಟಿನೂ ಕೂಡ ಗಮನಿಸಿದೇನೆ ಅವರು. ಮತ್ ಜನರಿಗೆ ಅದನ್ನ ಹೇಳ್ತಿರ್ತಾರ ಉಪದೇಶ. ನಮ್ಮ ಮನಸ್ಸಿನ ಮೇಲೆ ನಾವು ನಿಯಂತ್ರಣ ಹೆಂಗ್ ಸಾಧಿಸ್ಬೇಕು ಅಂತ ಅದನ್ನೇ ಹೇಳ್ತಿರ್ತಾರ. ಆದ್ರೆ ತಾನು ಮನಸ್ಸಿನ ಮೇಲೆ ತಾನೇ ನಿಯಂತ್ರಣ ಕಳ್ಕೊಂಡ್ ಬಿಟ್ಟಿರ್ತೇವೆ ನಾವು. ಸೊ ಇವೆಲ್ಲ ಸಾಮಾನ್ಯವಾಗಿ ಇರುವಂತಹ ಅಭ್ಯಾಸಗಳು. ಇದು ದೊಡ್ಡ ಸಂಗತಿ. ಇದು ಇನ್ನು ಅವ್ರು ಹೇಳ್ತಾ ಹೋಗ್ತಾರೆ, ಜಸ್ಟ್ ದೇಹದ ಮೇಲೆ ಹೇಗೆ, ಮನಸ್ಸಿನ ಮೇಲೆ ಹೇಗೆ, ಬುದ್ಧಿಯ ಮೇಲೆ ಹೇಗೆ, ಈಗ ಹೇಳಿರ್ತಕ್ಕಂಥದ್ದು ಇಂದ್ರಿಯಗಳ ಮೇಲೆ ಹೇಗೆ, ಹೀಗೆ ಎಲ್ಲಾ ಸ್ತರದಲ್ಲಿ ನಮಗೆ ಆ ಅಭಿಮಾನ ಜಾಸ್ತಿ ಇದೆ. ಆ ಅಭಿಮಾನ ಜಾಸ್ತಿ ಇರೋದ್ರಿಂದ ಆ ಅಭಿಮಾನವೇ ನಾವು ಧ್ಯಾನ ಕುಂತುಕೊಂಡಾಗ ಅದನ್ನು ಬಿಡಬೇಕು ಅಂದಗಳಿಗೆ ಅದಕ್ಕೆ ಹೆದರಿಕೆ ಬಿಡ್ತದೆ. ಅದನ್ನ ಬಿಟ್ಟು ಬರಕ್ ಆಗೋದಿಲ್ಲ ಅದು. ಯಾಕಂದ್ರೆ ಅದು ಅದರಲ್ಲೇ ಅದನ್ನ ತನ್ನ ಜೀವನ ಅಂತ ಮಾಡ್ಕೊಂಡ್ಬಿಟ್ಟಿರ್ತದೆ. ಸೊ ಹಾಗಾಗಿ ನಾವು ಏನೆಲ್ಲ ಜೀವನದಲ್ಲಿ ಮಾಡಬೇಕು. ಮನೆ ಆದ್ರೂ ಕಟ್ಟಿಸಿ, ಮದುವೆ ಆದ್ರೂ ಮಾಡಿಕೊಳ್ಳಿ, ಮಕ್ಕಳು ಎಲ್ಲ ಮಾಡಿ, ಆದ್ರೆ ಎಲ್ಲವನ್ನ ತಿಳುವಳಿಕೆಯಿಂದ ಮಾಡಬೇಕು. ಯಾವಾಗ ನಾವು ತಿಳುವಳಿಕೆ ತಪ್ಪಿ ಬಿಡ್ತೀವಿ ಅವಾಗ ಏನಾಗುತ್ತೆ, ಅದು ಅನರ್ಥ ಆಗಿಬಿಡ್ತದೆ, ಅದು ಅತ್ಯಾಸ ಆಗಿಬಿಡ್ತದೆ. ಮಾಡೋದು ತಪ್ಪಲ್ಲ, ತಿಳುವಳಿಕೆಯಿಂದ ಮಾಡ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಶಂಕರ್ ನಮ್ಗೆ ತಿಳಿಸ್ತಕ್ಕಂಥದ್ದು. ಯಾವಾಗ ತಿಳುವಳಿಕೆಯಿಂದ ಮಾಡ್ತೀವಿ ಅವನ್ನ ಯಾವಾಗ ಬೇಕು ಹೋದ್ರೆ ಅದರಿಂದ ವಿಡ್ರಾ ಮಾಡ್ಕೊಳಕ್ ಬರ್ತದೆ. ನಮ್ಗೆ ತಿಳುವಳಿಕೆಯಿಂದ ಮಾಡ್ತೀವಿ ಅವಾಗ ನಮಗೆ ವಿಡ್ರಾ ಮಾಡ್ಕೊಳಕ್ ಬರೋದಿಲ್ಲ. ಸೊ ಹಾಗಾಗಿ ನಮಗೆ ಮಾಡಕ್ಕೂ ಬರ್ಬೇಕು, ವಿಡ್ರಾ ಮಾಡ್ಕೊಳಕ್ಕೂ ಬರ್ಬೇಕು. ಈ ಎರಡು ಕುಶಲತೆ, ಇದನ್ನ ಯೋಗ ಕರ್ಮಸು ಕೌಶಲ್ಯಂ ಅಂತ ಕೃಷ್ಣ ಹೇಳ್ತಕ್ಕಂಥದ್ದು. ಮಾಡಕ್ಕೂ ಬರ್ಬೇಕು, ಮತ್ತೆ ಬಿಡಕ್ಕೂ ಬರ್ಬೇಕು. ಧ್ಯಾನದಲ್ಲಿ ಅದನ್ನ ಬಿಡಕ್ ಬರ್ಬೇಕು, ಮತ್ತೆ ಕರ್ತವ್ಯಕ್ಕೋಸ್ಕರವಾಗಿ ಮಾಡಕ್ಕೂ ಬರ್ಬೇಕು. ಸೊ ಈ ರೀತಿಯಾಗಿ ಕೆಲವೊಂದು ಸಂಗತಿಗಳನ್ನ ಯಾವ ಡಿಸ್ಟರ್ಬ್ ಆಗ್ತವೆ ಆ ಸಂಗತಿಗಳನ್ನ ಗಮನಿಸಿ ಅದರ ಮೇಲೆ ಒಂದು ಸ್ವಲ್ಪ ವಿಚಾರ ಮಾಡ್ತಾ ಬನ್ನಿ. ಇವತ್ತಿಲಿರತಕ್ಕಂಥ ಅನೇಕ ಎಕ್ಸಾಂಪಲ್ಗಳು ಕೊಟ್ಟಿದ್ದೀನಲ್ಲ, ಆ ಎಕ್ಸಾಂಪಲ್ಗಳ ಆಧಾರದ ಮೇಲೆ ವಿಚಾರ ಮಾಡ್ತಾ ಬನ್ನಿ. ಆ ವಿಚಾರದ ಶಕ್ತಿ ಜಾಸ್ತಿ ಆಗುತ್ತಾ ಹಾಗೆ ನಿಧಾನವಾಗಿ ಆ ಅಭ್ಯಾಸವಾಗಿರ್ತಕ್ಕಂಥದ್ದು ಅಹಂ ಕರ್ತ ಏನಿದೆಯೋ ಅದು ಸ್ಲೋ ಡೌನ್ ಆಗಿ ವೀಕ್ ಆಗುತ್ತಾ ಬರ್ತದೆ. ಯಾವಾಗ ವೀಕ್ ಆಗುತ್ತಾ ಅವಾಗ ನಾವು ಬ್ರಹ್ಮಾಭ್ಯಾಸದಲ್ಲಿ ಕೂತ್ಕೊಳ್ಬಹುದು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಸರ್. ಧನ್ಯವಾದ ಸರ್.